ಸಿಕ್ಕಾಪಟ್ಟೆ ಬರ್ತಾ ಇರ್ತೀವಿ ನಾವು, ಯಾವಾಗಲೂ ಡೈಲಿ ಇಲ್ಲೇನೆ ಓಡಾಡೋದು. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟು, ಇವಾಗ ಓಡಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ತುಂಬ ನಿಧಾನಕ್ಕೆ ಬಂದಿದ್ದೀನಿ, ತುಂಬಾ ಕೇರ್ಫುಲ್ಲಾಗಿ ಬರೋಕ್ಕೆ ಇದು ಮಾಡಬೇಕಿಲ್ಲಿ. ಅಂದರೆ ಈಗ ನೀವು ಗರ್ಭಿಣಿ ಇದ್ರೂ ಕೂಡ ಓಡಾಡುವಂಥ ಅನಿವಾರ್ಯತೆ ಇದೆ, ಕೆಲಸಗಳಿಗೆ ಹೋಗ್ಬೇಕಾ ಹೇಗೆ? ಕೆಲ್ಸಗಳಿಗೆ ಹೋಗಬೇಕು ಸರ್, ಅದಕ್ಕೋಸ್ಕರನೇ ಸ್ವಲ್ಪ ರೋಡ್ನ ಸರಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಸಾಮಾನ್ಯರೇ ಓಡಾಡ್ಲಿಕ್ಕಾಗಲ್ಲ, ಇನ್ನು ಪ್ರೆಗ್ನೆಂಟ್ ಮಹಿಳೆಯರು ಓಡಾಡೋದು ಹೇಗೆ? ಆಗಲ್ಲ, ಇಲ್ಲಿ ಹಾಸ್ಪಿಟ್ಲ್ ಇದೆ, ESI ಹಾಸ್ಪಿಟ್ಲಿಗೆ ಪ್ರೆಗ್ನೆಂಟ್ ಲೇಡೀಸ್ ಬರ್ತಾ ಇರ್ತಾರೆ, ಮತ್ತು ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ಸ್ಕಿಡ್ ಆಗ್ತಾ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಇದು ಮಾಡೋಕ್ಕೆ ಹೇಳ್ತಾ ಇದ್ದೀನಿ ನಾನು. ಒಂದು ಭಯ ಇದೆಯಾ? ಯಾಕೆಂದ್ರೆ ನೀವು ಕೂಡ ಗರ್ಭಿಣಿ ಇದ್ರೆ ಓಡಾಡಕ್ಕೆ ಭಯ ಆಗ್ತಿದೆಯಾ? ರಸ್ತೆ ಗುಂಡಿಗಳಿಂದ ಭಯ ಆಗುತ್ತಾ? ಇವಾಗಲೇ ನರ್ವಸ್ ಆಗ್ತಿದೆ ನನಗೂ ಕೂಡ. ನಿಧಾನಕ್ಕೆ ಬಂದಿದ್ದೀನಿ, ಆ್ಯಕ್ಚುಲಿ ನೋಡಿಕೊಂಡು ಸ್ವಲ್ಪ ರೋಡ್ನ ಸರಿ ಮಾಡಿಕೊಡ್ಬೇಕಾದದು. ತುಂಬ ಇದೆ ಸರ್, ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಗುಂಡಿ ಇದೆ ಅಂದರೆ ಹೆಂಗೆ ಓಡಾಡಬೇಕು ಸಾಮಾನ್ಯ ಜನಗಳು, ಅದು ಪ್ರಾಬ್ಲಮ್ಮು. ಮತ್ತು ಡಸ್ಟಿಂಗ್ ಇದೆ, ತುಂಬಾ ಮರಳು ಇದು ಎಲ್ಲ ಇದಾಗಿದೆ. ಅದರಿಂದಾಗಿ ಸ್ವಲ್ಪ ನೋಡ್ಬಿಟ್ಟು ಇದು ಮಾಡಿಕೊಡಿ ಸರ್. ಮೇಡಮ್ ಹುಷಾರಾಗಿ ಹೋಗಿ. ಇದಿಷ್ಟು ಗರ್ಭಿಣಿ ಮಹಿಳೆಯರ ಮಾತು. ಯಾಕೆಂದರೆ ಗುಂಡೀಸ್ಗಳ ಸಮಸ್ಯೆ ಜಾಸ್ತಿ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಬೆಂಗಳೂರಲ್ಲಿ ರೋಡ್ಗಳು ಹೆಂಗಾಗಿದೆ ಅಂದರೆ ಹಳ್ಳಿಗಿನ್ನ ಹೊಸ್ಟಾಗಿದೆ. ಹಳ್ಳಿನಲ್ಲಿ ತುಂಬ ಚೆನ್ನಾಗಿರ್ತದೆ, ಬೆಂಗಳೂರಲ್ಲಿ ಬರೀ ಹಳ್ಳ. ಮಳೆ ಬಂದ್ಬಿಟ್ರಂತೂ ವೆಹಿಕಲ್ಸ್ ಓಡಾಡೋದೇ ಕಷ್ಟ, ಸ್ಕಿಡ್ ಆಗೋದು. ಹಳ್ಳದಲ್ಲಿ ನಾವು ಎಲ್ಲಿ ಬಿಡ್ತೀವಿ ಅಂತ ವೆಹಿಕಲ್ ಗೊತ್ತಾಗೋದಿಲ್ಲ, ತುಂಬ ಜನ ಲೇಟ್ ಆಗ್ತದೆ. ನೋಡ್ತಾ ಇದ್ವಿ, ಇದಕ್ಕೆ ಫಸ್ಟು ಅವರು ಏನಾದರೂ ರೆಸ್ಪಾನ್ಸ್ ಮಾಡಿ ಇಮಿಡಿಯೇಟ್ ಬೆಂಗಳೂರಲ್ಲಿ ರೋಡ್ಗಳನ್ನ ವ್ಯವಸ್ಥೆ ಫಸ್ಟ್ ಮಾಡಿ.